ಹಲೋ ಸಾಧಕರೇ, ವೆಲ್ಕಮ್ ಟು ರಘು GK 2026 ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ಮತ್ತೆ ಒಂದು ಬಿಗ್ ಆಗಿರ್ತಕ್ಕಂಥ ಒಂದು ನ್ಯೂಸ್ನ ಅಪ್ಡೇಟ್ ಕೊಡೋದಕ್ಕೆ ಬಂದಿದ್ದೇನೆ. ಏನಪ್ಪಾ ಅಂತಂತಂದರೆ, ಇವತ್ತು ಕಲ್ಯಾಣ ಕರ್ನಾಟಕ ಭಾಗ ಮತ್ತು ನಾನ್ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ VAO ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳ ನೇಮಕಾತಿಯ ಮಹಾಪರ್ವವೇ ಬಂದಿದೆ. ಇಷ್ಟು ದಿನ ಯಾರೆಲ್ಲ ಓದ್ತಾ ಇದ್ದೀರಾ, ನಿಮ್ಮೆಲ್ಲರಿಗೂ ಒಂದು ಸುವರ್ಣವಾಗಿರ್ತಕ್ಕಂಥ ಅವಕಾಶವನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡೋದಕ್ಕೆ ಬಂದಿದ್ದೇನೆ. ನೋಡಿ ಏನಪ್ಪಾ ಅಂತಂತಂದ್ರೆ, ನೋಡಿ KE ಅವರು, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದವರು ಹೊಸ ನೇಮಕಾತಿಯ ಕುರಿತಾಗಿ ಒಂದು ಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನ ನೀಡಿದ್ದಾರೆ. ಏನಪ್ಪಾ ಅಂತಂದ್ರೆ, ಇದು ನಿನ್ನೆ 10/7/2026ಕ್ಕೆ ಒಂದು ಹೊಸ ನೋಟಿಫಿಕೇಶನ್ ಅನ್ನು ಹೊರಡಿಸಿದ್ದಾರೆ. ಏನು ಅಧಿಸೂಚನೆಯಲ್ಲಿ ಏನಿದೆಪ್ಪ ಅಂತಂದ್ರೆ, ಕಲ್ಯಾಣ ಕರ್ನಾಟಕ ಸ್ಥಳೀಯ ವೃಂದದಲ್ಲಿ ಖಾಲಿ ಇರುವಂತಹ ಗ್ರಾಮಾಡಳಿತ ಹುದ್ದೆಗಳಿಗೆ ನೇರ ನೇಮಕಾತಿಯನ್ನ ಮಾಡಿಕೊಳ್ಳೋದಕ್ಕೋಸ್ಕರ ಯಾವೆಲ್ಲ ಅಭ್ಯರ್ಥಿಗಳು ಅರ್ಹ ಅಭ್ಯರ್ಥಿಗಳಿದ್ದಾರಲ್ಲ ಅವರಿಗೆ ಅಪ್ಲಿಕೇಶನ್ ಅನ್ನು ಭರ್ತಿ ಮಾಡೋದಕ್ಕೆ ಒಂದು ಸುವರ್ಣವಾಗಿರ್ತಕ್ಕಂಥ ಅವಕಾಶವನ್ನ ನೀಡಿದ್ದಾರೆ. ನೋಡಿ ಯಾವೆಲ್ಲ ಹುದ್ದೆಗಳಪ್ಪ ಅಂತಂತಂದ್ರೆ ನೀಡೋದಕ್ಕೆ ಇಲ್ಲಿ ಅವಕಾಶಗಳನ್ನು ನೀಡಿದಾರಪ್ಪ ಅಂತಂದ್ರೆ, ಮೊದಲನೇದಾಗಿ ನೋಡಿ ಕ್ರಮ ಸಂಖ್ಯೆ 1ರಲ್ಲಿ ಕಲಬುರಗಿಯಲ್ಲಿ ಟೋಟಲ್ ಆಗಿ 40 ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳನ್ನು ನೀಡಿದ್ದಾರೆ. ಅದೇ ರೀತಿ ಬೀದರ್ನಲ್ಲಿ ನೋಡ್ತಾ ಹೋದ್ರೆ 17 ಹುದ್ದೆಗಳು, ಅದೇ ರಾಯಚೂರಿನಲ್ಲಿ 10 ಹುದ್ದೆಗಳು, ಟೋಟಲ್ ಆಗಿ 67 ಹುದ್ದೆಗಳು ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳನ್ನು ನೇಮಕಾತಿಗೆ ಇಂದು ಅಧಿಸೂಚನೆಯನ್ನ ಹೊರಡಿಸಿದ್ದಾರೆ. ನೋಡೋಣ ಇದಕ್ಕೆಲ್ಲ ಯಾವ ರೀತಿಯಾಗಿರ್ತಕ್ಕಂತಹ ಅರ್ಹತೆಗಳಿದಾವೆ, ಎಷ್ಟು ಫೀಸ್ ಇರುತ್ತೆ, ಇವ್ರ ಸ್ಯಾಲ್ರಿ ಏನು, ಮತ್ತೆ ಎಲ್ಲ ರೀತಿಯ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ಕಂಟಿನ್ಯೂ ಆಗಿ ನೋಡೋಣ. ಸ್ಕಿಪ್ ಮಾಡದೆ ಈ ವಿಡಿಯೋವನ್ನ ಕಂಟಿನ್ಯೂ ಆಗಿ ನೋಡಿ. ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗೆ ಶೈಕ್ಷಣಿಕ ಅರ್ಹತೆಗಳು ಏನಿರಬೇಕು ಅಂತ ನೋಡಿ. ಯಾವುದೇ ಒಂದು PUC ಅರ್ಹತೆಯನ್ನ ಹೊಂದಿರತಕ್ಕಂಥ PUCಯನ್ನು ಪಾಸಾಗಿರುವಂತಹ ಪ್ರತಿಯೊಬ್ಬರು ಕೂಡ ಈ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗೆ ಅಪ್ಲಿಕೇಶನ್ ಅನ್ನ ಹಾಕೋದಕ್ಕೆ ಅವರು ಎಲಿಜಿಬಲ್ ಆಗಿರ್ತಾರೆ. ನೋಡಿ PUC ಅಥವಾ ತತ್ಸಮಾನ ವಿದ್ಯಾರ್ಥಿಗೆ ಸಂಬಂಧಿಸಿದಕ್ಕಂತೆ CBSE ಆಗಲಿ, ಸ್ಟೇಟ್ ಸಿಲೆಬಸ್ ಆಗಲಿ, ICSE ಆಗಲಿ, ನೋಡಿ ಇಲ್ಲಿ ಕೊಟ್ಟಿದ್ದಾರೆ, CBSE ಆಗಲಿ, ICSE ಆಗಲಿ 12ನೇ ತರಗತಿ ಒಟ್ಟಾರೆಯಾಗಿ ಅವರು ಪಾಸ್ ಆಗಿರಬೇಕು. ಮುಂದುವರೆದು ನೋಡ್ತಾ ಹೋದ್ರೆ ನೋಡಿ ವಯೋಮಿತಿಯನ್ನು ನೋಡೋಣ. ನಾವು ಎಷ್ಟು ವರ್ಷದವರು ಈ ಹುದ್ದೆಯನ್ನ ಪಡೆಯೋದಕ್ಕೆ ಅರ್ಹರಾಗಿದ್ದಾರೆಯಪ್ಪ ಅಂತೇಳಿ ನೋಡಿ. ಕನಿಷ್ಠ ಅವರಿಗೆ 18 ವರ್ಷಗಳನ್ನು ತುಂಬಿರಬೇಕು. ಯಾವಾಗ 29/1/2026ಕ್ಕೆ ಅವರಿಗೆ ಸುಮಾರು 18 ವರ್ಷಗಳು ತುಂಬಿರಬೇಕು. 18 ವರ್ಷ ಮೇಲ್ಪಟ್ಟವರು ಯಾರು ಬೇಕಾದರೂ ಕೂಡ ಅಪ್ಲಿಕೇಶನ್ ಹಾಕ್ಬೋದು. ನೋಡಿ ಪ್ರವರ್ಗವಾರು ಮೀಸಲಾತಿಯನ್ನು ನೋಡ್ತಾ ಹೋದ್ರೆ, ಇದರ ವಯೋಮಿತಿ ಕುರಿತಾಗಿ ನೋಡ್ತಾ ಹೋದ್ರೆ ನೋಡಿ, ಸಾಮಾನ್ಯ ಅಭ್ಯರ್ಥಿಗಳಿಗೆ ಗರಿಷ್ಠ 40 ವರ್ಷಗಳು. ಎಷ್ಟು ಹೇಳಿ? 40 ವರ್ಷಗಳು ಗರಿಷ್ಠವಾಗಿರ್ತಕ್ಕಂಥ 40 ವರ್ಷಗಳು. ಅದೇ ರೀತಿ ಪ್ರವರ್ಗ A, B ಮತ್ತು ಥರ್ಡ್ ಬಿ ಅಭ್ಯರ್ಥಿಗಳಿಗೆ 43 ವರ್ಷಗಳು. ಅದೇ ರೀತಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ 1 ಅಭ್ಯರ್ಥಿಗಳಿಗೆ 45 ವರ್ಷಗಳು ಗರಿಷ್ಠ ಮಿತಿಯನ್ನ ಇಲ್ಲಿ ನೀಡಲಾಗಿದೆ. ನೋಡಿ ವಯೋಮಿತಿ 18 ವರ್ಷ ಕನಿಷ್ಠ ಇರಬೇಕು, ಗರಿಷ್ಠ ಸಾಮಾನ್ಯ ಅಭ್ಯರ್ಥಿಗಳಿಗೆ 40 ವರ್ಷ. ಅದೇ ರೀತಿ ಪ್ರವರ್ಗ 2A, 2B ಮತ್ತು ಥರ್ಡ್ ಬಿ ಅವರಿಗೆ 43 ವರ್ಷ. ಅದೇ ರೀತಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1 ಅಭ್ಯರ್ಥಿಗಳಿಗೆ 45 ವರ್ಷಗಳು ಗರಿಷ್ಠವಾಗಿರ್ತಕ್ಕಂಥ ಮಿತಿಯನ್ನ ಇಲ್ಲಿ ನೀಡಲಾಗಿದೆ. ಅದೇ ರೀತಿ ಮಾಜಿ ಸೈನಿಕರಿಗೆ ಆಲ್ರೆಡಿ ಅಪ್ಪ ಅಂತಂತಂದ್ರೆ ಇರೋರಿಗೆ ಇದರದೆಲ್ಲ ಫುಲ್ ಮಾಹಿತಿ ಇದೆ. ಈ PDF ಅನ್ನ ನಾನು ಲಿಂಕ್ ಅಲ್ಲಿ ಕಳಿಸ್ತಿರ್ತೀನಿ, ನೋಡ್ಕೊಳ್ಳಿ. ಅದೇ ರೀತಿ ಮುಂದುವರೆದು ನೋಡಿ, ಅರ್ಜಿ ಸಲ್ಲಿಸಲು ಯಾವ ರೀತಿ ವಿಧಾನ ಆಯ್ತಪ್ಪ ಅಂತಂತಂದ್ರೆ ನೋಡಿ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ವೆಬ್ಸೈಟ್ ಅಲ್ಲಿ ಇದು ಇದೆಯಲ್ಲ ವೆಬ್ಸೈಟು, ಈ ವೆಬ್ಸೈಟ್ ಅಲ್ಲಿ ಹೋಗ್ಬಿಟ್ಟು ನೀವು ಕೆಳಗಡೆ ನೀಡಿರ್ತಕ್ಕಂಥ ಲಿಂಕ್ ಅನ್ನ ಆಯ್ಕೆ ಮಾಡಿಕೊಂಡು ಅದ್ರ ಮುಖಾಂತರ ನೀವು ಅರ್ಜಿಯನ್ನ ಭರ್ತಿ ಮಾಡಬಹುದು. ನೋಡಿ ಅಭ್ಯರ್ಥಿಗಳು ಕೇವಲ ಒಂದು ಜಿಲ್ಲೆಗೆ ಮಾತ್ರ, ಅಭ್ಯರ್ಥಿಗಳು ಕೇವಲ ಒಂದು ಜಿಲ್ಲೆಗೆ ಮಾತ್ರ ಅರ್ಜಿಯನ್ನ ಸಲ್ಲಿಕೆ ಮಾಡಬೇಕು. ಒಂದಕ್ಕಿಂತ ಹೆಚ್ಚು ಜಿಲ್ಲೆಗಳಿಗೆ ಏನಾದರೂ ಅರ್ಜಿ ಸಲ್ಲಿಸುವುದಕ್ಕೆ ಅವಕಾಶ ಇರೋದಿಲ್ಲ ಅಂತೇಳಿ ಪೂರ್ಣವಾಗಿರ್ತಕ್ಕಂತಹ ಡೀಟೇಲ್ ಆದ ಮಾಹಿತಿಯನ್ನು ಕೊಟ್ಟಿದ್ದಾರೆ. ನೀವು ಯಾವುದಾದ್ರೂ ಒಂದು ಜಿಲ್ಲೆಗೆ ಮಾತ್ರ ಅರ್ಜಿಯನ್ನ ಸಲ್ಲಿಸುವುದಕ್ಕೆ ಅರ್ಹರಾಗಿರ್ತೀರಿ. ನೋಡೋಣ, ಆನ್ಲೈನ್ ಅರ್ಜಿ ಸಲ್ಲಿಸುವಂತಹ ವೇಳಾಪಟ್ಟಿ ಯಾವಾಗಿದೆಯಪ್ಪ ಅಂತಂತಂದ್ರೆ, ಆನ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸುವಂತಹ ವೇಳಾಪಟ್ಟಿ ನೋಡೋಣ ನಾವು. ನೋಡಿ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸುವಂತಹ ವೇಳಾಪಟ್ಟಿ 11/7/2026
26 ಅಂತಂತಂದರೆ ನೀಡಿದ್ದಾರೆ. 11ನೇ ತಾರೀಕು 7ನೇ ತಿಂಗಳು 2026ರಿಂದ ಅರ್ಜಿ ಸಲ್ಲಿಕೆಯ ದಿನಾಂಕ ಪ್ರಾರಂಭ ಆಗ್ತದೆ. ಅದೇ ರೀತಿ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸುವಂಥ ಕೊನೆಯ ದಿನಾಂಕ 30/7/2026. ಅದೇ ರೀತಿ ಅರ್ಜಿಯ ಶುಲ್ಕವನ್ನು ಪಾವತಿಸುವಂಥ ಕೊನೆಯ ದಿನಾಂಕ 31/7/2026. ನೋಡಿ, ಒಂದು ತಿಂಗಳಲ್ಲಿಯೇ ಇದ್ರದ್ದು ಫುಲ್ ಅಪ್ಲಿಕೇಶನನ್ನು ಫಿಲ್ ಮಾಡ್ಕೊಳ್ಳೋದು, ಅರ್ಜಿ ಸಲ್ಲಿಸುವಂಥ ಕೊನೆಯ ದಿನಾಂಕ ಮತ್ತು ಶುಲ್ಕ ಪಾವತಿ ಮಾಡುವಂತಹ ಪೂರ್ಣವಾಗಿರ್ತಕ್ಕಂಥ ಕೊನೆಯ ದಿನಾಂಕಪ್ಪ ಅಂತಂತಂದರೆ ಕ್ಲಿಯರ್ ಕಟ್ಟಾಗಿ ಕೆ ಇ ಅವರಪ್ಪ ಅಂತಂತಂದರೆ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ನೋಡಿ, ಯಾರೆಲ್ಲ ಇಷ್ಟೊಂದು ಫಾಸ್ಟಾಗಿ ನೇಮಕಾತಿ ಮಾಡ್ತಾರೆ ಹೇಳಿ, ಇಷ್ಟೊಂದು ಬಹಳಷ್ಟು ನೇಮಕಾತಿಗಳು ಮಾಡ್ತಾ ಇದ್ದಾರಪ್ಪ ಅಂತಂದರೆ ಇದಕ್ಕೆ ಪೂರ್ವ ಸಿದ್ಧತೆ ಯಾರ್ಯಾರು ಮಾಡ್ಕೊಂಡಿದ್ದಾರಲ್ಲ ಅವರಿಗೆ ಒಂದು ಸುವರ್ಣವಾಗಿರ್ತಕ್ಕಂಥ ಒಂದು ಅವಕಾಶ ಇದೆ ಅಂತೇಳಿ ನಾವು ಇಲ್ಲಿ ತಿಳ್ಕೊಳ್ಬೇಕು. ಅದೇ ರೀತಿ ನೋಡಿ, ಇಲ್ಲಿ ವೇತನ ಶ್ರೇಣಿ ಬಗ್ಗೆ ನಾವು ನೋಡ್ತಾ ಹೋಗೋಣ. ಅವ್ರದ್ದು ಸ್ಯಾಲ್ರಿ ಎಷ್ಟಿರುತ್ತೆ, ಏನು ಎತ್ತ ಅಂತೇಳಿ ಅದ್ರ ಬಗ್ಗೆ ನಾವು ನೋಡ್ತಾ ಹೋದಾಗ ನೋಡಿ, ಖಾಯಂ ಪೂರ್ಣ ಅವಧಿಯಲ್ಲಿರ್ತಕ್ಕಂಥ ಅವರ ವೇತನಪ್ಪ ಅಂತಂತಂದ್ರೆ ನೇರ ನೇಮಕಾತಿಗಳ ಮೂಲಕ ಯಾರು ಆಯ್ಕೆ ಹೊಂದಿರ್ತಾರಲ್ಲ ಅವರಿಗೆ 2 ವರ್ಷಗಳ ಖಾಯಂ ಪೂರ್ಣ ಅವಧಿಯವರೆಗೆ ಅವರಿಗೆ ತಾತ್ಕಾಲಿಕವಾಗಿರ್ತಕ್ಕಂತಹ ನೇಮಕಾತಿಯಲ್ಲಿ ಹುದ್ದೆಯನ್ನು ನೀಡಿರ್ತಾರೆ. ಅವ್ರ ವೇತನ ಶ್ರೇಣಿಯನ್ನು ನಾವು ನೋಡ್ತಾ ಹೋದರೆ 34,100. ಎಷ್ಟು ಹೇಳಿ? 34,100 ಬೇಸಿಕ್ ಇರ್ತದೆ ಅವ್ರದ್ದು. ಇದು ಬೇಸಿಕ್ ಸ್ಯಾಲ್ರಿ. ಇದಕ್ಕೆ DA, TA, HRA ಇದೆಲ್ಲ ಸೇರಿಬಿಟ್ರೆ ಅವರಿಗೆ ಸುಮಾರು ಏನಿಲ್ಲಪ್ಪ ಅಂತಂತಂದರೆ 40,000 ರೂಪಾಯಿಗಳಿಗಿಂತ ಅಧಿಕ ಸ್ಯಾಲ್ರಿ ಅವ್ರಿಗೆ ಬೈ ಹ್ಯಾಂಡ್ ಬರ್ತದೆ. ನೋಡಿದ್ರಲ್ಲ, ಮುಂದೆ ನೋಡ್ತಾ ಹೋಗೋಣ. ಅರ್ಜಿಯ ಶುಲ್ಕ ಎಷ್ಟಿರುತ್ತಪ್ಪ ಅಂತಂದರೆ ನೋಡಿ, ಸಾಮಾನ್ಯ ಅಭ್ಯರ್ಥಿಗಳಿಗೆ ಮತ್ತು ಇತರೆ ಪ್ರವರ್ಗ 2A, 2B, 3A, 3B ಅವರಿಗೆ 750 ರೂಪಾಯಿ ಶುಲ್ಕವನ್ನು ನೀಡಿದ್ದಾರೆ. ಅದೇ ರೀತಿ ಅರ್ಜಿ ಶುಲ್ಕ 500 ರೂಪಾಯಿ, 250 ರೂಪಾಯಿ ಪ್ರಕ್ರಿಯೆ ಶುಲ್ಕ ಅಂತೇಳಿ ತೆಗೆದುಕೊಳ್ತಾರೆ. ಅದೇ ರೀತಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ 1 ಮಾಜಿ ಸೈನಿಕರು ಮತ್ತು ತೃತೀಯ ಲಿಂಗಿ ಅಭ್ಯರ್ಥಿಗಳಿಗಪ್ಪ ಅಂತಂತಂದರೆ 500 ರೂಪಾಯಿ ಶುಲ್ಕವನ್ನು ಆನ್ಲೈನ್ ಮೂಲಕ ಇವರು ಪಾವತಿಯನ್ನು ಮಾಡ್ಬೋದು. 250 ರೂಪಾಯಿ ಪ್ರಕ್ರಿಯೆ ಶುಲ್ಕ ಮತ್ತು 200 ರೂಪಾಯಿ ಅರ್ಜಿ ಶುಲ್ಕ. ಅದೇ ರೀತಿ ವಿಶೇಷ ಚೇತನ ಅಭ್ಯರ್ಥಿಗಳಿಗೆ, ಯಾರ್ಯಾರೆಲ್ಲ ವಿಶೇಷ ಚೇತನ ಅಂದರೆ ಹ್ಯಾಂಡಿಕ್ಯಾಪ್ಟು ಯಾರ್ಯಾರು ಇರ್ತಾರಲ್ಲ ಅಂಥ ಅಭ್ಯರ್ಥಿಗಳಿಗಪ್ಪ ಅಂತಂತಂದರೆ 250 ರೂಪಾಯಿ ಶುಲ್ಕವನ್ನು ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಆದರೆ ಇಲ್ಲೊಂದು ಮುಖ್ಯವಾಗಿರ್ತಕ್ಕಂಥ ಮಾಹಿತಿ ಏನಪ್ಪ ಅಂತಂದರೆ ಪಾವತಿಸಿರುವಂತಹ ಶುಲ್ಕವನ್ನು ಯಾವುದೇ ಕಾರಣಕ್ಕೂ ಹಿಂದೆ ಕೊಡೋದಿಲ್ಲ ಅಂಥೇಳಿ. ನೋಡಿ, ಪರೀಕ್ಷೆ ದಿನಾಂಕ ಕುರಿತಾಗ ನೋಡೋಣ. ಯಾವಾಗ ಎಷ್ಟು ಫಾಸ್ಟ್ ಆಗಿದೆ ನೋಡಿ, ಕೆ ಇ ಅವರು ನೀಡ್ತಕ್ಕಂಥ ಅಪ್ಡೇಟಲ್ಲಿ ನೋಡಿ, ಕನ್ನಡ ಭಾಷೆ ಪರೀಕ್ಷೆ ನೋಡಿ, ಪರೀಕ್ಷೆ ದಿನಾಂಕವನ್ನು ನಂತರ ತಿಳಿಸಲಾಗ್ತದೆ. ಪತ್ರಿಕೆ 1 ಮತ್ತು ಪತ್ರಿಕೆ 2 ನೋಡಿ, ದಿನಾಂಕ 25/10/2026 ಬೆಳಗ್ಗೆ 10:30ರಿಂದ 12:30ವರೆಗೂ ಪತ್ರಿಕೆ 1 ಇರುತ್ತೆ. ಅದೇ ರೀತಿ ಪತ್ರಿಕೆ 2 25/10/2026 ಮಧ್ಯಾಹ್ನ 2:30ರಿಂದ 4:30ವರೆಗೂ. ಒಂದೇ ದಿನ 25ನೇ ತಾರೀಕು ದಿನ 10ನೇ ತಿಂಗಳಲ್ಲಿ ಬೆಳಗ್ಗೆ 10 ಗಂಟೆಯಿಂದ 12:30ವರೆಗೂ, 10:30ರಿಂದ 12:30ವರೆಗೂ ಒಂದು ಪೇಪರು. ಎರಡನೇ ಪೇಪರು 2:30ರಿಂದ 4:30ವರೆಗೂ. ಟೋಟಲ್ ಆಗಿ 2 ಪೇಪರ್ಗಳು ಇರ್ತವೆ. ನೋಡಿ, ಇದನ್ನು ಯಾವ ರೀತಿಯಾಗಿ ಆಯ್ಕೆ ಮಾಡ್ತಾರಪ್ಪ ಈ ಹುದ್ದೆಗೆ ನೇಮಕಾತಿ ಹೊಂದೋದಕ್ಕಪ್ಪ ಅಂತಂತಂದರೆ ನೋಡಿ, ಸ್ಪರ್ಧಾತ್ಮಕ ಪರೀಕ್ಷೆ ಮೂಲಕ ಇದನ್ನು ಆಯ್ಕೆ ಮಾಡಿಕೊಳ್ಳಲಾಗುತ್ತದೆ ಅಂಥೇಳಿ ಇಲ್ಲಿ ತಿಳಿಸಿದ್ದಾರೆ. ಅದೇ ರೀತಿ ಇಲ್ಲಿ ಕನ್ನಡ ಭಾಷಾ ಪರೀಕ್ಷೆ ಅಂತೇಳಿ ಯಾರ್ಯಾರೆಲ್ಲ SSLC PUCಯಲ್ಲಿ ಏನು ಹೇಳಿ, SSLC PUCಯಲ್ಲಿ ಮೊದಲನೇ ಅಥವಾ ಎರಡನೇ ಪ್ರಥಮ ಅಥವಾ ದ್ವಿತೀಯ ಭಾಷೆಯಾಗಿ ಕನ್ನಡ ಭಾಷೆಯನ್ನು ಆಯ್ಕೆ ಏನಾದರೂ ನೀವು ಮಾಡ್ಕೊಂಡಿದ್ರೆ, ನಿಮ್ಮ ಸಬ್ಜೆಕ್ಟ್ ಇದ್ದಿದ್ರೆ ನೀವು ಈ ಪರೀಕ್ಷೆಯನ್ನು ಬರೆಯೋದಕ್ಕೆ ವಿನಾಯಿತಿಯನ್ನು ನೀಡಲಾಗಿದೆ. ಅದೇ ರೀತಿ ನೀವೇನಾದರೂ ತೃತೀಯ ಭಾಷೆಯನ್ನು ಕನ್ನಡವನ್ನಾಗಿ ಆಯ್ಕೆ ಮಾಡಿಕೊಂಡ್ರೆ ಕಂಪಲ್ಸರಿಯಾಗಿ ಆ ಅಭ್ಯರ್ಥಿಗಳು ಕನ್ನಡ ಭಾಷೆಯ ಪರೀಕ್ಷೆಯ ಪತ್ರಿಕೆಯನ್ನು ಬರೀಲೇಬೇಕು. ನೋಡಿ, ಸಾಮಾನ್ಯವಾಗಿ ಕನಿಷ್ಠ ಗೈರು ಹಾಜರಾದ ಅಥವಾ ಕನಿಷ್ಠ 50 ಅಂಕಗಳನ್ನು ಗಳಿಸಿದ ಅಭ್ಯರ್ಥಿ ಆಯ್ಕೆ ಪ್ರಕ್ರಿಯೆಯಲ್ಲಿ ಅರ್ಹರಾಗುವುದಿಲ್ಲ ಅಂಥೇಳಿ. ನೋಡಿ, ಟೋಟಲ್ ಆಗಿ 150 ಅಂಕಗಳಿಗೆ, ಎಷ್ಟು 150 ಅಂಕಗಳಿಗೆ ಪರೀಕ್ಷೆಯನ್ನು ನಡೆಸ್ತಾರೆ. ಅದರಲ್ಲಿ ಕನಿಷ್ಠವಾಗಿ ನೀವು 50 ಮಾರ್ಕ್ಸ್ ಆದರೂ ತೆಗೆದುಕೊಂಡು ಪಾಸ್ ಆಗಲೇಬೇಕು. ಅಪ್ಪಿತಪ್ಪಿ ನೀವು 50 ಮಾರ್ಕ್ಸ್ ತೊಗೊಂಡು ಏನಾದರೂ ಪಾಸ್ ಆಗಲಿಲ್ಲಪ್ಪ ಅಂತಂದರೆ ನೀವು ಈ ಮುಂದಿನ ಹಂತಕ್ಕೆ ನೀವು ಅರ್ಹರಾಗೋದಿಲ್ಲ ಅಂಥೇಳಿ ಇಲ್ಲಿ ತಿಳಿಸಿದ್ದಾರೆ. ಮೇನ್ ಆಗಿ ನೋಡ್ಕೊಳ್ಬೇಕಾಗಿರೋದು ಏನಪ್ಪ ಅಂತಂದರೆ ನೋಡಿ,
ಪ್ರಶ್ನೆ ಪತ್ರಿಕೆಯ ಪ್ಯಾಟರ್ನ್ ಯಾವ ರೀತಿಯಾಗಿ ಇರ್ತದೆ ಅಂತೇಳಿ ನಾವು ನೋಡೋಣ. ನೋಡಿ, ಪ್ರಶ್ನೆ ಪತ್ರಿಕೆ ಒಂದರಲ್ಲಿ ಟೋಟಲ್ ಆಗಿ 100 ಅಂಕಗಳು ಇರ್ತವೆ. ಎಷ್ಟು? ಗರಿಷ್ಠ 100 ಪ್ರಶ್ನೆಗಳು ಕೂಡ ಇರ್ತವೆ. ಟೋಟಲ್ ಆಗಿ 2 ಅವರ್ 2 ಗಂಟೆಗಳ ಕಾಲ ಪರೀಕ್ಷೆಯನ್ನು ನಡೆಸ್ತಾರೆ. ಯಾವುದ್ಯಾವುದೆಲ್ಲ ಸಬ್ಜೆಕ್ಟ್ಗೆ ಪರೀಕ್ಷೆಯನ್ನು ಮೇನ್ ಟಾಪಿಕ್ ಆಗಿ ಮಾಡ್ಕೊಂಡಿದ್ದಾರಪ್ಪ ಅಂತಂದರೆ, ನೋಡಿ, ಸಾಮಾನ್ಯ ಜ್ಞಾನ ಪ್ರಶ್ನೆ ಪತ್ರಿಕೆಯಲ್ಲಿ ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿರ್ತಕ್ಕಂಥ ಸಾಮಾನ್ಯ ಜ್ಞಾನ ಎಯಲ್ಲಿ. ಅದೇ ರೀತಿ ಬಿ ಏನು? ದೈನಂದಿನ ಗ್ರಹಿಕೆ ವಿಷಯಗಳು. ಆಮೇಲೆ ಸಿ ಭಾರತ ಸಂವಿಧಾನ ಸ್ಥೂಲ ನೋಟದ ವಿಷಯ, ಏನು ಭಾರತ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಕೇಳ್ತಾರೆ. ಅದೇ ರೀತಿ ಡಿ ಆಗಿ ವಿಶೇಷವಾಗಿ ಕರ್ನಾಟಕಕ್ಕೆ ಸಂಬಂಧಿಸಿದ, ಇದೊಂದು ನೆನ್ಪಿಟ್ಕೊಳ್ಳಿ, ಸ್ಪೆಷಲ್ ಆಗಿ ಕರ್ನಾಟಕಕ್ಕೆ ಸಂಬಂಧಿಸಿರ್ತಕ್ಕಂತಹ ಭಾರತದಲ್ಲಿ ಭಾರತದ ಇತಿಹಾಸದ ಕುರಿತಾಗಿ ಪ್ರಶ್ನೆಯನ್ನು ಕೇಳ್ತಾರೆ. ಅದೇ ರೀತಿ ಕರ್ನಾಟಕಕ್ಕೆ ಸಂಬಂಧಿಸಿದಂತಹ ಭಾರತದ ಭೂಗೋಳ ಶಾಸ್ತ್ರದ ಕುರಿತಾಗಿ ಪರೀಕ್ಷೆಯಲ್ಲಿ ಕೇಳ್ತಾರೆ. ಅದೇ ರೀತಿ ರಾಜ್ಯ ಮತ್ತು ಪ್ರಾದೇಶಿಕ ಆಡಳಿತಗಳ ಕುರಿತಾಗಿರ್ತಕ್ಕಂಥ ವಿಷಯಗಳ ಕುರಿತಾಗಿ ಕೂಡ ಪರೀಕ್ಷೆಯಲ್ಲಿ ಕೇಳ್ತಾರೆ. ಅದೇ ರೀತಿ ಜಿ ನೋಡ್ತಾ ಹೋದ್ರೆ ಗ್ರಾಮೀಣಾಭಿವೃದ್ಧಿ, ಪಂಚಾಯತ್ ರಾಜ್ ಸಂಸ್ಥೆಗಳು, ಅದೇ ರೀತಿ ಗ್ರಾಮೀಣ ಸಹಕಾರಿ ಸಂಘ ಸಂಸ್ಥೆಗಳ ಕುರಿತಾಗಿ ಅದರ ಉಪಕ್ರಮಗಳು ಏನೇನಿದಾವೆ ಅವುಗಳನ್ನು ಒಳಗೊಂಡಿರ್ತಕ್ಕಂಥ ಕರ್ನಾಟಕದ ಆರ್ಥಿಕ ಅಭಿವೃದ್ಧಿ ಮತ್ತು ಅದಕ್ಕೆ ಕುರಿತಿರ್ತಕ್ಕಂಥ ವಿಷಯಗಳ ಕುರಿತಾಗಿ ಪೂರ್ಣವಾಗಿ ಇಲ್ಲಿ ಮಾಹಿತಿ ಕುರಿತು ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ಅದೇ ರೀತಿ ಎಚ್ ಕರ್ನಾಟಕ ಪರಿಸರಕ್ಕೆ ಸಂಬಂಧಿಸಿರ್ತಕ್ಕಂತಹ ಸಮಸ್ಯೆಗಳು ಮತ್ತು ಅವುಗಳ ಅಭಿವೃದ್ಧಿ ಕುರಿತಾಗಿ ಪೂರ್ಣವಾಗಿರ್ತಕ್ಕಂತಹ ಮಾಹಿತಿಯನ್ನು ಈ ಪರೀಕ್ಷೆಯಲ್ಲಿ ಕೇಳ್ತಾರೆ. ನೋಡಿದ್ರಲ್ಲ, ಸುಮಾರು ಏನಿಲ್ಲಪ್ಪ ಅಂತಂತಂದರೆ ಬಹಳಷ್ಟು ವಿಷಯಗಳ ಮೇಲೆ ಎಕ್ಸಾಮಲ್ಲಿ ಕೇಳ್ತಾರೆ. ಅದರ ಕುರಿತಾಗಿ ಸಪ್ರೇಟಾಗಿ ಮತ್ತೆ ನಾನು ಒಂದು ವಿಡಿಯೋವನ್ನು ಮಾಡ್ತೀನಿ. ನೋಡಿ, ಪ್ರಶ್ನೆ ಪತ್ರಿಕೆ 2ರಲ್ಲಿ ಏನಿರುತ್ತೆ? ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲೀಷ್, ಆಮೇಲೆ ಕಂಪ್ಯೂಟರ್ ಜ್ಞಾನ. ನೋಡಿ, ಸಾಮಾನ್ಯ ಕನ್ನಡದಲ್ಲಿ ಏನೇನಿರುತ್ತೆ? ಗ್ರಾಮರ್ ಸಂಬಂಧಿಸಿರ್ತಕ್ಕಂಥ ಪ್ರಶ್ನೆಗಳಾಗಲಿ ಆಮೇಲೆ ಕವಿಗಳಿಗೆ ಸಂಬಂಧಿಸಿರ್ತಕ್ಕಂಥದ್ದು ಪ್ರತಿಯೊಂದು ಡೀಟೇಲ್ ಆಗಿ ಇದರಲ್ಲಿ ಕೇಳ್ತಾರೆ. ಅದೇ ರೀತಿ ಇಂಗ್ಲೀಷ್ ಗ್ರಾಮರ್ ಕುರಿತಾಗಿ ಪೂರ್ಣವಾಗಿರ್ತಕ್ಕಂತಹ ಪ್ರಶ್ನೆಯನ್ನು ಕೇಳ್ತಾರೆ. ಅದೇ ರೀತಿ ಕಂಪ್ಯೂಟರ್ ಬಗ್ಗೆ ಪೂರ್ಣವಾಗಿರ್ತಕ್ಕಂತಹ ಮಾಹಿತಿಯನ್ನು ಕೇಳ್ತಾರೆ. ಇದು ಕೂಡ 100 ಅಂಕಗಳಿಗೆ 100 ಪ್ರಶ್ನೆಗಳಿರ್ತವೆ. ಟೋಟಲ್ ಆಗಿ 2 ಅಂಕಗಳಿರ್ತವೆ. ಟೋಟಲ್ ಆಗಿ 200 ಅಂಕಗಳಿಗೆ ಪರೀಕ್ಷೆಯನ್ನು ನಡೆಸ್ತಾರೆ. ಇದರಲ್ಲಿ ಸುಮಾರು 140ಕ್ಕಿಂತ ಹೆಚ್ಚು ಯಾರಾದರೂ ತೆಗೆದುಕೊಳ್ತಾರಲ್ಲ ಅಂಕಗಳು, ಅವರು ಲಿಸ್ಟಲ್ಲಿ ಇರುವಂಥ ಚಾನ್ಸಸ್ ಜಾಸ್ತಿಯಾಗಿರ್ತದೆ. ಹಾಗಾಗಿಬಿಟ್ಟು ನೀವು ಕೂಡ ಈ ಪರೀಕ್ಷೆ ಕಡೆಗೆ ಹೆಚ್ಚಿನ ಜ್ಞಾನವನ್ನು ವಹಿಸಿ, ಮುತುವರ್ಜಿಯನ್ನು ವಹಿಸಿ ಈಗಿನಿಂದಲೇ ನೀವು ತಯಾರಿಯನ್ನು ಪ್ರಾರಂಭಿಸಿ. ನೋಡಿ, ವಿಶೇಷವಾಗಿರ್ತಕ್ಕಂಥ ಸೂಚನೆಯನ್ನು ನೀಡಿದ್ದಾರೆ. ನೋಡಿ, ಸುಮ್ಮನೆ ಹೋಗ್ಬಿಟ್ಟು ಯಾವುದಕ್ಕೂ ಹೋಗ್ಬಿಟ್ಟು ನಾನು ಮಾರ್ಕ್ ಮಾಡಿ ಬರ್ತೀನಿ ಅಂತಂದರೆ ಆಗಂಗಿಲ್ಲ. ಸುಮಾರು ಏನಿಲ್ಲಪ್ಪ ಅಂತಂದರೆ, ನೀವು ಅರ್ಹರಾಗಿರ್ತಕ್ಕಂಥ ಅಭ್ಯರ್ಥಿಗಳು ಏನು ಮಾಡಬೇಕು? ಕನಿಷ್ಠ 35% ನೀವು ತಗೊಳ್ಳೇಬೇಕು. ಅಂದರೆ ಲಿಸ್ಟಲ್ಲಿ ಹೆಸರಿರ್ತೀರಿ. ನೀವು 34.5 ಏನಾದರೂ ನೀವು ತೊಗೊಂಡ್ರು ಕೂಡ, ಯಾರು ನಿಮ್ಮಷ್ಟು ತಗೊಳ್ಳದೇ ಇದ್ರೂ ಕೂಡ ನೀವು ಈ ಹುದ್ದೆಗೆ ಅರ್ಹರಾಗಕ್ಕೆ ಸಾಧ್ಯ ಇಲ್ಲ. ಕನಿಷ್ಠ ಏನಿಲ್ಲಪ್ಪ ಅಂತಂತಂದರೆ 35% ನೀವು ಪಡೆದುಕೊಳ್ಳಲೇಬೇಕು ಎನಿ ಕಂಡೀಷನಲ್ಲಿ. ನೋಡಿದ್ರಲ್ಲ, ಇದಕ್ಕೆ ಋಣಾತ್ಮಕವಾಗಿರ್ತಕ್ಕಂಥ ಅಂಕಗಳಿರ್ತವೆ. ಅಂದರೆ 4 ಪ್ರಶ್ನೆಗಳಿಗೆ ನೀವು ಏನಾದರೂ ತಪ್ಪು ಉತ್ತರವನ್ನು ಮಾಡಿದರೆ, ಒಂದು ಪ್ರಶ್ನೆಗೆ ಸುಮಾರು 4 ಪ್ರಶ್ನೆಗೆ ಏನಾದರೂ ನೀವು ತಪ್ಪಾಗಿರ್ತಕ್ಕಂಥ ಆನ್ಸರ್ ಮಾಡಿದ್ರೆ ನಿಮ್ಮದು 1 ಅಂಕಗಳನ್ನು ಕಟ್ ಮಾಡ್ತಾರೆ. ನೋಡಿ, 0.25 ಅಂಕಗಳನ್ನು ಕಳೆಯಲಾಗ್ತದೆ ಅಂಥೇಳಿ ಇಲ್ಲಿ ಕೊಟ್ಟಿದ್ದಾರೆ. ಅದೇ ರೀತಿ ನೇಮಕಾತಿ ಕುರಿತಾಗಿ ಫುಲ್ ಡೀಟೇಲ್ ಆಗಿದೆ. ಜ್ಯೇಷ್ಠತಾ ಮತ್ತು ಎಲ್ಲ ಜಿಲ್ಲಾಧಿಕಾರಿಗಳು ಯಾವ ರೀತಿಯಾಗಿರ್ತಕ್ಕಂಥ ಕ್ರಮಗಳಿದಾವೆ ಅದ್ರ ಪ್ರಕಾರ ನೇಮಕಾತಿಯನ್ನು ಮಾಡ್ತಾರೆ. ಅದೇ ರೀತಿ ಅರ್ಹತೆ ಮತ್ತು ಷರತ್ತುಗಳು ಏನೇನಿದ್ದಾವೆ ಇವೆಲ್ಲವನ್ನು ನೋಡ್ಕೊಳ್ರಿ ನೀವು. ಆಮೇಲೆ ಜಾತಿ ಮೀಸಲಾತಿ ಪ್ರಮಾಣ ಪತ್ರಗಳ ಕುರಿತಾಗಿ ನೋಡಿ, ಇತ್ತೀಚೆಗೆ ಸಮಸ್ಯೆ ಏನಾಗ್ತಾಯಿದೆ, ಎಸ್ ಸಿ ಎಸ್ ಟಿ ಅವರಿಗೆ ಇದು ಅದರಲ್ಲಿ ABCD ಗ್ರೂಪ್ ಇದೆಲ್ಲ, ಯಾರೆಲ್ಲ ನೀವು ಕ್ಯಾಸ್ಟ್ ಸರ್ಟಿಫಿಕೇಟನ್ನು ತೆಗೆಸ್ಕೊಂಡು ಹಳೆ ಕಾಸ್ಟ್ ಸರ್ಟಿಫಿಕೇಟ್ ಇರುತ್ತಲ್ವ, ಅದರಲ್ಲಿ ಆಲ್ರೆಡಿ RD ನಂಬರ್ ಇರುತ್ತೆ, ಅದಕ್ಕೆ ಚೇಂಜಸ್ ಮಾಡಿಸ್ಕೊಳ್ಳೋದಕ್ಕೋಸ್ಕರ ಮತ್ತೊಮ್ಮೆ ಅಪ್ಲಿಕೇಶನನ್ನು ಹಾಕಿ ನೀವು ಸ್ಪೆಸಿಫಿಕ್ಕಾಗಿ ಕ್ಯಾಸ್ಟ್ ಸರ್ಟಿಫಿಕೇಟಲ್ಲಿ ABCD ಗ್ರೂಪ್ ಇದೆಯಲ್ಲ, ಆ ಗ್ರೂಪ್ನ ಕುರಿತಾಗಿ ನೀವು ಇಲ್ಲಿ ಪೂರ್ಣವಾಗಿರ್ತಕ್ಕಂತಹ ಸರ್ಟಿಫಿಕೇಟನ್ನು ಪಡೆದುಕೊಂಡು ಅಭ್ಯರ್ಥಿಗಳು ಅಪ್ಲಿಕೇಶನನ್ನು ಫಿಲ್ ಮಾಡಿರಿ. ಲಾಸ್ಟ್ ದಿನದ ಒಳಗಡೆ ಮಾಜಿ ಸೈನಿಕರಿಗೆ ಏನೇನಿದೆ ಅದರ ಕುರಿತಾಗಿ ಇಲ್ಲಿ ಕೊಟ್ಟಿದ್ದಾರೆ, ಅದನ್ನು ನೋಡ್ಕೊಂಡು ಬಿಡ್ರಿ. ನೋಡಿ, ಗ್ರಾಮೀಣ ಅಭ್ಯರ್ಥಿಗಳು ಯಾರ್ಯಾರಿದ್ದೀರಾ ಅವರು ಆಲ್ರೆಡಿ ರೂರಲ್ ಅಲ್ಲಿ ಯಾರ್ಯಾರು ಕಲ್ತಿರ್ತಿರಲ್ಲ ಅವರು ಸ್ಕೂಲಲ್ಲಿ ಹೋಗ್ಬಿಟ್ಟು ಅದು ಸರ್ಟಿಫಿಕೇಟನ್ನು ಫಿಲ್ ಮಾಡ್ಕೊಳ್ರಿ ಈ ಅಪ್ಲಿಕೇಶನ್ ಹಾಕೋಕ್ಕಿಂತ ಮುಂಚಿತವಾಗಿ.
ಅದೇ ರೀತಿ ಕನ್ನಡ ಮಾಧ್ಯಮ ಯೋಜನಾ ನಿರಾಶ್ರಿತರು ಯಾರಿರ್ತೀರಿ ಅವ್ರು ಕೂಡ ನೀವು 7/7/2021 ಅನ್ವಯ ಏನೇನಿದೆ ಅಲ್ಲ ಅದ್ರ ಕುರಿತಾಗಿ ಪೂರ್ತಿ ಮಾಹಿತಿಯನ್ನು ತಿಳ್ಕೊಳ್ರಿ. ತೃತೀಯ ಲಿಂಗಿಗಳಿಗೆ ಯಾವ ರೀತಿಯಾಗಿರ್ತಕ್ಕಂತಹ ಅವಕಾಶವನ್ನು ನೀಡಿದ್ದಾರೆ ಅದ್ರ ಬಗ್ಗೆ ನೋಡಿ ಯಾರಿದ್ರು. ಅದೇ ರೀತಿ 371 ಯಾರ್ಯಾರು ಹೈದರಾಬಾದ್ ಕರ್ನಾಟಕ ಪ್ರದೇಶದಲ್ಲಿ ಇರುವಂಥ ಅಭ್ಯರ್ಥಿಗಳ ಅಪ್ಲಿಕೇಶನ್ ಹಾಕೋಕ್ಕೆ ನೀವು ಸರ್ಟಿಫಿಕೇಟನ್ನು ಹೊಂದಿರಬೇಕು. ಆಮೇಲೆ ಕೆಲವೊಂದು ರೀತಿಯಾಗಿರ್ತಕ್ಕಂಥ ಸೂಚನೆಗಳನ್ನೆಲ್ಲ ಕೊಟ್ಟಿದ್ದಾರೆ ನೋಡಿ. ಫೈನಲಿಯಾಗಿ ಟೋಟಲ್ ಆಗಿ ಹೈದರಾಬಾದ್ ಕರ್ನಾಟಕ ಪ್ರದೇಶಕ್ಕೆ ಸುಮಾರು ಏನೂ ಇಲ್ಲಪ್ಪ ಅಂತಂತಂದರೆ 67 ಹುದ್ದೆಗಳನ್ನು ಕರೆದಿದ್ದಾರೆ. ಲಾಸ್ಟ್ ಟೈಮು 1000 ಚಿಲ್ಲರೆ ಹುದ್ದೆಗಳನ್ನು ಕರೆದಿದ್ರು ಎಲ್ಲ ಹೈದರಾಬಾದ್ ಕರ್ನಾಟಕ ಮತ್ತು ನಾನ್ ಹೈದರಾಬಾದ್ ಕರ್ನಾಟಕಕ್ಕೆ. ಇವತ್ತು ನಮ್ಮ ಹೈದರಾಬಾದ್ ಕರ್ನಾಟಕ ಅಭ್ಯರ್ಥಿಗಳಿಗೆ ಒಂದು ಗುಡ್ ನ್ಯೂಸ್ ಇದೆ. ಟೋಟಲ್ ಆಗಿ 67 ಹುದ್ದೆಗಳನ್ನು ಕಾಲ್ಫಾರ್ಮ್ ಮಾಡಿದ್ದಾರೆ. ಎಷ್ಟು ಹೇಳಿ? 67 ಹುದ್ದೆಗಳನ್ನು. ನೀವು ತಯಾರಿಯನ್ನು ವೇಗದ ಗತಿಯಲ್ಲಿ ಮಾಡಿ ತಾವು ಕೂಡ ಹುದ್ದೆಗಳನ್ನು ಪಡೆಯೋದಕ್ಕೆ ಅರ್ಹರಾಗ್ರಿ ಅಂತೇಳಿ ನಾನು ತಿಳಿಸ್ಕೊಡ್ತಾ, ಇದೇ ರೀತಿ ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ರಘು GK 2026 ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತೀನಿ. ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಧನ್ಯವಾದ.